ಶ್ರೀಗುರುಭ್ಯೋ ನಮಃ. ಸತ್ಯಾಭಿನವಸಂಜಾತಃ ರಾಜ್ಯಪುತ್ರಫಲಾದಿದಃ ಸತ್ಯಾಧಿರಾಜೋ ಅವತು ಮಾಂ ವಿದ್ಯಾಸಂತತಿವರ್ಧಕಃ. ಪ್ರಾತಸ್ಮರಣೀಯರಾದ ಶಾಪಾನುಗ್ರಹ ಸಮರ್ಥರಾದಂತಹ ಮಹಾನುಭಾವರಾದ ಶ್ರೀ ಸತ್ಯಾಧಿರಾಜತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ರಾಯವೇಲೂರಿನ ಶೇನ್ವಾಕಂ ಎಂಬ ಪ್ರಾಂತದಲ್ಲಿ ಭವ್ಯವಾಗಿ ಜರುಗುತ್ತಿದೆ. ಸತ್ಯಾಧಿರಾಜತೀರ್ಥರು ಮಹಾನುಭಾವರಾದಂತಹ ಸತ್ಯಾಭಿನವತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ತೆಗೆದುಕೊಂಡು ವಿದ್ಯಾಪತಿ ತೀರ್ಥರ ಮೂಲ ವೃಂದಾವನಕ್ಕೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿ ಅಲ್ಲಿಯೇ ಅನೇಕ ಜನ ಶಿಷ್ಯರಿಗೆ ಪಾಠವನ್ನು ಹೇಳಿ ಅವರನ್ನು ತಯಾರು ಮಾಡಿಸಿದ್ದಾರೆ. ಅವರ ಅದ್ಭುತವಾದಂತಹ ಪಾಂಡಿತ್ಯದಿಂದ ಎಲ್ಲ ವಾದಿಗಳನ್ನು ಸೋಲಿಸಿ ಅನೇಕ ಜಯಪತ್ರಗಳನ್ನು ತಂದು ಸತ್ಯಾಭಿನವ ತೀರ್ಥರಿಗೆ ಸಮರ್ಪಣೆ ಮಾಡ್ತಾರೆ. ರಾಯವೇಲೂರಿನಲ್ಲಿಯೇ ಅವರು ಇದ್ದಂತಹ ಸಂದರ್ಭದಲ್ಲಿ ಒಂದು ವಿಚಿತ್ರವಾದಂತಹ ಘಟನೆಯಾಗತ್ತೆ. ಆರ್ಕಾಡಿನ ನವಾಬ ಅವರ ಮಗನಿಗೆ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಅವನು ಮರಣವನ್ನು ಹೊಂದುತ್ತಾನೆ ಅಂತ ವೈದ್ಯರು ಹೇಳಿದರು. ಇನ್ನು ಕೆಲವೇ ತಾಸುಗಳಲ್ಲಿ ಅವನು ಮರಣವನ್ನು ಹೊಂದುತ್ತಾನೆ ಅಂತ ವೈದ್ಯರು ಸೂಚಿಸಿದಾಗ ಆ ನವಾಬನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತತ್ಕ್ಷಣದಲ್ಲಿ ಅವನಿಗೆ ಶ್ರೀ ಸತ್ಯಾಧಿರಾಜತೀರ್ಥರ ಸ್ಮರಣೆ ಆಯಿತು. ಗುರುಗಳ ದರ್ಶನವನ್ನು ಮಾಡಿಕೊಳ್ಳೋಣ ಅಂಥೇಳಿ ಮಗನನ್ನು ಕರೆದುಕೊಂಡು ತನ್ನ ಪರಿವಾರದೊಂದಿಗೆ ಸತ್ಯಾಧಿರಾಜತೀರ್ಥ ಶ್ರೀಪಾದಂಗಳವರ ಹತ್ತಿರ ಬಂದಾಗ ಮಹಾಸ್ವಾಮಿಗಳು ಕೇವಲ ತೀರ್ಥ ಪ್ರೋಕ್ಷಣೆಯಿಂದ ಮರಣಕ್ಕೆ ಸಮೀಪ ಹೋದಂತಹ ಆ ನವಾಬಿನ ಮಗನನ್ನು ಜೀವಂತಗೊಳಿಸ್ತಾರೆ. ಆ ತೀರ್ಥ ಪ್ರೋಕ್ಷಣೆಯಿಂದ ಮರಣವನ್ನು ಹೊಂದಬೇಕಾದಂತಹ ವ್ಯಕ್ತಿ ತಕ್ಷಣದಲ್ಲಿ ಎದ್ದು ಕುಳಿತಿದ್ದಾನೆ. ಮಲಗಿದ ವ್ಯಕ್ತಿ ಹೇಗೆ ಎದ್ದೇಳಬೇಕೋ ಹಾಗೆ ಅವನು ಮಾಮೂಲು ಮನುಷ್ಯನಾಗಿ ಓಡಾಡ್ತಾ ಇದ್ದಾನೆ. ಅಷ್ಟು ಅದ್ಭುತವಾದಂತಹ ಪವಾಡವನ್ನು ಶ್ರೀ ಸತ್ಯಾಧಿರಾಜತೀರ್ಥ ಶ್ರೀಪಾದಂಗಳವರು ತೋರಿಸ್ತಾರೆ. ಅದಾದ ನಂತರ ಬೊಮ್ಮಿರೆಡ್ಡಿ ತಿಮ್ಮಿರೆಡ್ಡಿ ಎಂಬ ಇಬ್ಬರು ನಾಯಕರು ಆ ವೇಲೂರಿನಲ್ಲಿ ದೊಡ್ಡದಾದಂತಹ ಕೋಟೆಯನ್ನು ನಿರ್ಮಾಣ ಮಾಡಬೇಕು ಅಂತ ವಿಚಾರ ಮಾಡಿ ಅದಕ್ಕೆ ಅನೇಕ ಜನರನ್ನು ನೇಮನ ಮಾಡ್ತಾರೆ. ಆದರೆ ಎಷ್ಟು ಸಲ ಪ್ರಯತ್ನ ಪಟ್ಟರೂ ಕೂಡ ಆ ಕೋಟೆ ನಿಲ್ಲುತ್ತಿಲ್ಲ. ಕೋಟೆಯನ್ನು ಕಟ್ತಾರೆ, ಅದು ಕುಸಿದು ಬೀಳ್ತಾ ಇದೆ, ಮತ್ತೆ ಕಟ್ಟೋದು, ಕುಸಿದು ಬೀಳೋದು, ಹೀಗೇನೆ ನಡೀತಾ ಇದೆ. ಅನೇಕ ಜನ ವಾಸ್ತು ಪಂಡಿತರನ್ನು ಸಂಪರ್ಕಿಸಿದರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಪುನಃ ಅಲ್ಲಿಯೇ ಹತ್ತಿರದಲ್ಲಿದ್ದಂತಹ ಸತ್ಯಾಧಿರಾಜತೀರ್ಥ ಶ್ರೀಪಾದಂಗಳವರ ಬಳಿ ಹೋಗಿ ಪ್ರಾರ್ಥನೆ ಮಾಡಿದಾಗ ಮಹಾಸ್ವಾಮಿಗಳು ಸೂಚನೆ ಮಾಡ್ತಾರೆ, ನೀವು ಕೋಟೆಯನ್ನು ಕಟ್ಟಬೇಕಾದರೆ ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಬೃಂದಾವನಗಳನ್ನು ನಿರ್ಮಾಣ ಮಾಡಿ ಕಟ್ಟಿ ಆ ಕೋಟೆ ಬೀಳೋದಿಲ್ಲ ಅಂತ. ಅವರ ಸಲಹೆ ಸೂಚನೆಗಳ ಮೇರೆಗೆ ಹಾಗೆಯೇ ಇಲ್ಲಿ ಬೃಂದಾವನವನ್ನು ಇಟ್ಟು ಮಧ್ಯ ಮಧ್ಯದಲ್ಲಿ ಬೃಂದಾವನವನ್ನು ಇಟ್ಟು ಗೋಡೆಯನ್ನು ಕಟ್ಟಿದಾಗ ಆ ಕೋಟೆ ಅತ್ಯಂತ ದೃಢವಾಗಿ ನಿಂತುಕೊಂಡಿದೆ. ಈಗಲೂ ಆ ಕೋಟೆಯನ್ನು ನಾವೆಲ್ಲರೂ ಕೂಡ ಸಂದರ್ಶಿಸಿಕೊಳ್ಳಬಹುದು. ಹೀಗೆ ಅನೇಕ ಅದ್ಭುತವಾದಂತಹ ಪವಾಡಗಳನ್ನು ಮಾಡಿ ತಾವು ಇದ್ದ ಸ್ವಲ್ಪೇ ಕಾಲದಲ್ಲಿ ವಿಶೇಷವಾದ ರೀತಿಯಲ್ಲಿ ಶಿಷ್ಯರಿಗೆ ಪಾಠವನ್ನು ಹೇಳಿ ಅನೇಕ ವಿಧವಾದಂತಹ ಶಿಷ್ಯರನ್ನು ತಯಾರು ಮಾಡಿಸಿ
ವಿದ್ಯಾ ಪರಂಪರೆಯನ್ನು ಬೆಳೆಸಿದ ಮಹಾನುಭಾವರು ಸತ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನಾ ನಿಮಿತ್ತ ಅವರ ಕುರಿತಾದಂತಹ ಸ್ತೋತ್ರಗಳ ಪಾರಾಯಣವನ್ನು ಮಾಡಿ ಅವರ ಅನುಗ್ರಹಕ್ಕೆ, ಅವರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಅಂಬೃಣೀಪತಿ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.